ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಇನ್ ಡೀಟೇಲ್ಸ್ ಯೂಟ್ಯೂಬ್ ಚಾನಲ್. ಸಮಸ್ತ ವಿದ್ಯಾರ್ಥಿ ವೃಂದದವರಿಗೆ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸ್ವಾಗತ ಸುಸ್ವಾಗತ. ಈ ಚಾನಲ್ನ ಮುಖ್ಯ ಉದ್ದೇಶ ಏನಪ್ಪ ಅಂತ ಅಂದರೆ, ಇರ್ತಕ್ಕಂಥ ಎಲ್ಲ ಸಮಸ್ತ ವಿದ್ಯಾರ್ಥಿಗಳಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲ ವಿಷಯಗಳ ಅಂದರೆ ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳ ವಿಚಾರಗಳನ್ನು ವಿಶೇಷವಾಗಿ ವಿವಿಧ ರೀತಿಯಲ್ಲಿ, ವಿರಳದ ರೀತಿಯಲ್ಲಿ ವಿನಿಮಯ ಮಾಡಿಕೊಂಡು ವಿಚಾರ ಮಂಥನ ಮಾಡೋದೇ ಈ ಒಂದು ಚಾನಲ್ನ ಮುಖ್ಯ ಉದ್ದೇಶವಾಗಿದೆ. ಅತಿ ಸರಳ ರೂಪದಲ್ಲಿ ಸರ್ವರಿಗೂ ಅರ್ಥವಾಗುವ ರೀತಿಯಲ್ಲಿ ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಕನ್ನಡದಲ್ಲೇ ಈ ಒಂದು ವಿಚಾರ ಮಂಥನ ಮಾಡಲಿದ್ದೇವೆ. ಈ ಒಂದು ಉದ್ದೇಶದಿಂದ ಶುರುವಾದಂಥ ಚಾನಲ್ಲೇ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್. ಟ್ಯಾಗ್ಲೈನ್ ಈಸ್ ಆಲ್ ಇನ್ ಒನ್. ಅಂದರೆ ಈ ಒಂದು ಚಾನಲ್ನಲ್ಲಿ ಮುಂದೆ ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳಾಗಲಿ, C++, ಜಾವಾ, ಪೈಥಾನ್, SQL ಹೀಗೆ ಹಲವಾರು ವಿಷಯಗಳನ್ನು ವಿಡಿಯೋಗಳನ್ನು ಮಾಡಿ ಈ ಚಾನಲ್ನ ಮೂಲಕ ಮುಂದೆ ಬಿಡುಗಡೆ ಮಾಡಲಿದ್ದೇವೆ. ಹಾಗಾಗಿ ಇನ್ ಡೀಟೇಲ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಯಾವುದೇ ವಿಚಾರಗಳು ತಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿದ್ದೆ ಆದಲ್ಲಿ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನೀಡಬೇಕಾಗಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಸೊ ಇದರ ಅಂಗವಾಗಿ ಮೊಟ್ಟ ಮೊದಲ ಬಾರಿಗೆ ಸೆಕೆಂಡ್ PUನಲ್ಲಿ ಓದುತ್ತಿರುವಂಥ ಕಂಪ್ಯೂಟರ್ ಸೈನ್ಸ್ ವಿಷಯವನ್ನು ಆಯ್ಕೆ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಮುಂದೆ ಬರುವಂತಹ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ನ ಉದ್ದೇಶದಿಂದ ಅವರಿಗೆ ಅನುಕೂಲ ಆಗಲೆಂದು ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಅದರಲ್ಲಿ ಪಾರ್ಟ್ ಬಿನಲ್ಲಿ ಬರುವಂಥ ಎಕ್ಸ್ಪೆರಿಮೆಂಟ್ಸ್ ಅಥವಾ ಪ್ರೋಗ್ರಾಮ್ಸ್ಗಳು MySQLಗೆ ಸಂಬಂಧಪಟ್ಟದ್ದು. MySQLಗೆ ಸಂಬಂಧಪಟ್ಟಂಥ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ MySQLನ ಥಿಯರಿಟಿಕಲ್ ಇನ್ಫಾರ್ಮೇಷನ್ ಅಷ್ಟೇ ಮುಖ್ಯವಾಗಿರುತ್ತೆ. ಹಾಗಾಗಿ ಸೊ MySQLಗೆ ಸಂಬಂಧಪಟ್ಟಂಥ ಒಂದಷ್ಟು ಥಿಯರಿಯಮ್ಸನ್ನು ನಾವೀಗ ತಿಳಿಯೋಣ. ಸೊ ಇದು ಒಂದು ಸ್ಕೀಮ್ ಅಂತ ಹೇಳ್ತೀವಿ. ಅಂದರೆ ಒಂದು ಯೋಜನೆ. ಅಂದರೆ ಸೊ ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಅನ್ನೋದು ಒಂದು ಆ್ಯಕ್ಚುಲಿ ಲ್ಯಾಂಗ್ವೇಜ್ ವೇರ್ ವಿ ಕ್ಯಾನ್ ಕಮ್ಯುನಿಕೇಟ್ ವಿತ್ ದ ಡೇಟಾಬೇಸ್. ಸೊ ಡೇಟಾಬೇಸ್ ಜೊತೆಗೆ ನಾವು ಏನಾದರೂ ಕಮ್ಯುನಿಕೇಟ್ ಮಾಡಬೇಕು ಅಂತಂದರೆ ಒಂದು ಲ್ಯಾಂಗ್ವೇಜ್ನ ತಿಳಿದು, ಆದರೆ ಇದು ಇಟ್ ಇಸ್ ನಾಟ್ ಅ ಜನರಲ್ ಲ್ಯಾಂಗ್ವೇಜ್, ಇಟ್ ಇಸ್ ನಾಟ್ ಎ ಕಾಮನ್ ಲ್ಯಾಂಗ್ವೇಜ್ ಲೈಕ್ ಇಂಗ್ಲೀಷ್, ಕನ್ನಡ, ಹಿಂದಿ. ಇದು ಒಂದು ರೀತಿ ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್. ಇಲ್ಲಿ ಸ್ಟ್ರಕ್ಚರ್ಡ್ ಅಂದರೆ ಒಂದು ರೂಲ್ಸ್, ರೆಗ್ಯುಲೇಷನ್ಸ್ ಅಥವಾ ಪ್ರೋಟೋಕಾಲ್ನ ಫಾಲೋ ಮಾಡುವಂಥದ್ದು ಅಂತ ಹೇಳ್ತೀವಿ. ಕ್ವೈರಿ ಇಸ್ ನಥಿಂಗ್ ಬಟ್ ಎ ಕ್ವಶನ್. ಸೊ ನಾವು ಕೇಳುವಂಥ ಕ್ವಶನ್ ಒಂದು ಪ್ರಾಪರ್ ಚಾನಲಲ್ಲಿ ಒಂದು ಪ್ರಾಪರ್ ಸಿಂಟ್ಯಾಕ್ಸ್ನ ಕೇಳಿದ್ದೇ ಆದರೆ ಸೊ ಡೇಟಾಬೇಸ್ನಲ್ಲಿ ಇರ್ತಕ್ಕಂಥ ಎಷ್ಟೋ ಡೇಟಾನ ನಾವು ಆ್ಯಕ್ಸೆಸ್ ಮಾಡ್ಬೋದು. ಎಷ್ಟೇ ಹ್ಯೂಜ್ ಅಮೌಂಟ್ ಆಫ್ ಡೇಟಾ ಇದ್ದರೂ ಕೂಡ ಸೊ ಪ್ರಾಪರ್ಲಿ ಇಫ್ ಯು ನೋ ಹೌ ಟು ರೈಟ್ ದ ಕ್ವೈರಿ, ಸೊ ಆರಾಮ್ಸೆ ವಿ ಕ್ಯಾನ್ ಆ್ಯಕ್ಸೆಸ್ ದ ಡೇಟಾ. ಸೊ ಹಾಗಾಗಿ ಈ ಒಂದು SQLನಲ್ಲಿ ಏನೆಲ್ಲ ಸೇರಿಕೊಂಡಿದೆ ಅಂತ ಹೇಳಿದ್ರೆ, ಕ್ರಿಯೇಟಿಂಗ್ ಎ ರಿಲೇಷನ್. ಸೊ ರಿಲೇಷನ್ ಅಂದರೆ ಟೇಬಲ್ನ ಕ್ರಿಯೇಟ್ ಮಾಡ್ಬೋದು. ಸೊ ಗಿವಿಂಗ್ ಎ ನೇಮ್ ಟು ಎ ರಿಲೇಷನ್. ಸೊ ಕ್ರಿಯೇಟ್ ಮಾಡಿರ್ತಕ್ಕಂಥ ಟೇಬಲ್ಗೆ ಒಂದು ನೇಮನ್ನು ಕೊಡ್ಬೋದು ನಾವು. ಆ್ಯಂಡ್ ವಿ ಕ್ಯಾನ್ ಐಡೆಂಟಿಫೈ ದ ಆಟ್ರಿಬ್ಯೂಟ್ಸ್. ಇರ್ತಕ್ಕಂಥ ಟೇಬಲ್ನಲ್ಲಿ ಏನೆಲ್ಲ ಆಟ್ರಿಬ್ಯೂಟ್ಸ್ ಇದೆ, ಆಟ್ರಿಬ್ಯೂಟ್ಸ್ ಅಂತ ಹೇಳಿದ್ರೆ ಕಾಲಮ್ ನೇಮ್ಸ್. ಆ್ಯಂಡ್ ಡಿಸೈಡಿಂಗ್ ಅಪಾನ್ ದ ಡೇಟಾ ಟೈಪ್. ಪ್ರತಿಯೊಂದು ಕಾಲಮ್ಗಳನ್ನ ನಾವು ಕ್ರಿಯೇಟ್ ಮಾಡಬೇಕಾದ್ರೆ ಸೊ ಆ ಕಾಲಮ್ನಲ್ಲಿ ಏನೆಲ್ಲ ಡೇಟಾ ಟೈಪ್ ಬೇಕು, ಸೊ ಯಾವ ರೀತಿಯಾದಂಥ ಡೇಟಾನ ನಾವು ಆ ಕಾಲಮ್ನಲ್ಲಿ ಸ್ಟೋರ್ ಮಾಡಬೇಕು ಅನ್ನೋದು ಕೂಡ ನಾವು ಇಲ್ಲಿ ಡಿಸೈಡ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಪರ್ಟಿಕ್ಯುಲರ್ ಆಟ್ರಿಬ್ಯೂಟ್ಗೆ ಇದೇ ರೀತಿಯಾದಂಥ ಕನ್ಸ್ಟೆಂಟ್ ಇರಬೇಕು, ಕಂಡೀಷನ್ ಇರಬೇಕು ಅನ್ನೋದನ್ನು ಕೂಡ ನಾವು ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಮೆಂಟ್ ವಿ ಕ್ಯಾನ್ ಡಿಸೈಡ್. ಸೊ ಇದಿಷ್ಟು ಕೂಡ ನಾವು ಈ ಒಂದು SQLನಲ್ಲಿ ನೋಡಬಹುದು. ಆ್ಯಂಡ್ ಯೂಸಿಂಗ್ ದಿಸ್ SQL, ಸೊ ವಿ ಕ್ಯಾನ್ ರೈಟ್ ಸಮ್ ಆಫ್ ದ ಸ್ಟೇಟ್ಮೆಂಟ್ಸ್ ಫಾರ್ ಡಿಫೈನಿಂಗ್, ಮಾಡಿಫೈಯಿಂಗ್ ಆ್ಯಂಡ್ ಡಿಲೀಟಿಂಗ್. ಸೊ ಏನಾದರೂ ಡಿಫೈನ್ ಮಾಡಬೇಕು ಅಂತಂದರೆ, ಮಾಡಿಫಿಕೇಷನ್ಸ್ ಮಾಡಬೇಕು ಅಂದರೆ ಅಥವಾ ಡಿಲೀಷನ್ಸ್ ಮಾಡಬೇಕು ಅಂತಂದರೆ ನಾವು SQL ಸ್ಟೇಟ್ಮೆಂಟ್ನ ಬಳಸ್ಬೋದು. ಸೊ ಫಸ್ಟ್ SQL ಸ್ಟೇಟ್ಮೆಂಟ್ ಯಾವುದನ್ನು ಕಲಿಬೇಕಪ್ಪ ಅಂತಂದರೆ ಕ್ರಿಯೇಟ್ ಡೇಟಾಬೇಸ್. ಸೊ ಇದರಲ್ಲಿ ನಾವು ಡೇಟಾಬೇಸನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಡೇಟಾಬೇಸ್ ಇನ್ ದ ಸೆನ್ಸ್ ಇಟ್ಸ್ ಗೋಯಿಂಗ್ ಟು ಕ್ರಿಯೇಟ್ ಲೈಕ್ ಎ ಫೋಲ್ಡರ್, ಒಂದು ಖಾಲಿ ಫೋಲ್ಡರ್ನ ಕ್ರಿಯೇಟ್ ಮಾಡೋದ ಥರ. ಸೊ ಕ್ರಿಯೇಟ್ ಡೇಟಾಬೇಸ್ ಅನ್ನು ನಾವು ಮಾಡಬೇಕಾಗುತ್ತೆ. ಸಿಂಟ್ಯಾಕ್ಸ್ ಕೊಟ್ಟಿರೋ ಪ್ರಕಾರ
ಕ್ರಿಯೇಟ್ ಡೇಟಾಬೇಸ್ ದೆನ್ ಡೇಟಾಬೇಸ್ ನೇಮ್ ಅಂತ ಕೊಟ್ಟು ಸೆಮಿಕೋಲನ್ನ ಬಳಸಬೇಕಾಗತ್ತೆ. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ಕೂಡ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಕ್ರಿಯೇಟ್ ಡೇಟಾಬೇಸ್ ಸ್ಟೂಡೆಂಟ್ ಅಟೆಂಡೆನ್ಸ್. ಸೊ ಸ್ಟೂಡೆಂಟ್ ಅಟೆಂಡೆನ್ಸ್ ಅನ್ನೋದು ಡೇಟಾಬೇಸ್ ನೇಮ್. ಸೆಮಿಕೋಲನ್ ಹಾಕಿ ನೆಕ್ಸ್ಟು ಎಂಟರ್ ಕೀನ ಪ್ರೆಸ್ ಮಾಡಿದರೆ ಸೊ ನೆಕ್ಸ್ಟ್ ಲೈನಲ್ಲಿ ಇಮಿಡಿಯೇಟ್ ಆಗಿ ನಮಗೆ ಕ್ವೈರಿ ಓಕೆ 1 ರೋ ಎಫೆಕ್ಟೆಡ್ 0.02 ಅಂತ ತೋರಿಸುತ್ತೆ. ಸೊ ಅಂದರೆ ನಾವು ಬರೆದಿರತಕ್ಕಂಥ ಕ್ವೈರಿ ಓಕೆ ಆಗಿದೆ, ಸರಿ ಇದೆ. ಸೊ 1 ರೋ ಎಫೆಕ್ಟ್ ಆಗಿದೆ ಅಂತ ಬರುತ್ತೆ. ನೆಕ್ಸ್ಟ್ ಬಟ್ ಇದೇ ನಾವು ಡೇಟಾಬೇಸನ್ನು ನಾವೇನಾದರೂ ಲಿನಕ್ಸ್ ಪ್ಲ್ಯಾಟ್ಫಾರ್ಮಲ್ಲಿ ಕ್ರಿಯೇಟ್ ಮಾಡ್ತಾ ಹೋದರೆ ನಾವು ತುಂಬ ಕೇರ್ಫುಲ್ಲಾಗಿ ಸ್ಟೂಡೆಂಟ್ ಡೇಟಾಬೇಸ್ ನೇಮನ್ನು ಕೇರ್ಫುಲ್ಲಾಗಿ ಟೈಪ್ ಮಾಡಬೇಕಾಗುತ್ತೆ. ಸೊ ನಾವು ಯಾವ ಒಂದು ಸ್ಮಾಲ್ ಲೆಟರ್ ಯೂಸ್ ಮಾಡಿರ್ತೀವೋ ಅಥವಾ ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡ್ತೀವೋ ಅದನ್ನೆಲ್ಲ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಟೈಪ್ ಮಾಡಬೇಕಾಗುತ್ತೆ. ಬಿಕಾಸ್ ಇನ್ ಲಿನಕ್ಸ್ ಪ್ಲ್ಯಾಟ್ಫಾರ್ಮ್ ಇಟ್ ಇಸ್ ಅ ಕೇಸ್ ಸೆನ್ಸಿಟಿವ್. ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಅನ್ನೋದು ಕೇಸ್ ಸೆನ್ಸಿಟಿವ್ ಆಗಿ ವರ್ಕ್ ಆಗುತ್ತೆ. ಸೊ ಎಲ್ಲಿ ನಾವು ಸ್ಮಾಲ್ ಲೆಟರ್ಸ್ ಬಳಸ್ತಾ ಇದ್ದೀವಿ ಅಲ್ಲಿ ಸ್ಮಾಲ್ ಲೆಟರ್ ಬಳಸಲೇಬೇಕಾಗುತ್ತೆ. ಎಲ್ಲಿ ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡ್ತೀವಿ ಅಲ್ಲಿ ಕ್ಯಾಪಿಟಲ್ ಲೆಟರ್ ಬಳಸಲೇಬೇಕಾಗುತ್ತೆ. ಸೊ ಹಾಗಾಗಿ ಲಿನಕ್ಸ್ನಲ್ಲಿ ತುಂಬ ಕೇರ್ಫುಲ್ಲಾಗಿ ನಾವು ಹ್ಯಾಂಡಲ್ ಮಾಡಬೇಕಾಗಿದೆ. ಬಟ್ ವಿಂಡೋಸ್ನಲ್ಲಿ ಈ ರೀತಿಯಾದಂಥ ಯಾವುದೇ ರೀತಿಯಾದಂಥ ಡಿಫ್ರೆನ್ಷಿಯೇಷನ್ ಇರೋದಿಲ್ಲ. ನೆಕ್ಸ್ಟ್ ಸೊ ನಾವು ಇರ್ತಕ್ಕಂಥ ಡೇಟಾಬೇಸ್ ಒಂದ್ಸಲ ನಾವು ಡೇಟಾಬೇಸ್ನ ಕ್ರಿಯೇಟ್ ಮಾಡಿದ್ಮೇಲೆ ಅದನ್ನು ಯೂಸ್ ಮಾಡೋದು ಕೂಡ ಗೊತ್ತಿರಬೇಕು. ಸೊ ಆ ಡೇಟಾಬೇಸನ್ನು ನಾವು ಯೂಸ್ ಮಾಡಬೇಕು ಅಂದರೆ ಸೊ ಯೂಸ್ ಅನ್ನೋ ಕಮಾಂಡನ್ನು ಬರೀಬೇಕು. ದೆನ್ ಡೇಟಾಬೇಸ್ ನೇಮನ್ನು ಬರೆದು ಸೆಮಿಕೋಲನ್ ಹಾಕಿ ಎಂಟರ್ ಕೀನ ಪ್ರೆಸ್ ಮಾಡಿದ್ರೆ ಡೇಟಾಬೇಸ್ ಚೇಂಜ್ಡ್ ಅನ್ನೋದು ಬರುತ್ತೆ. ಸೊ ಈ ಡೇಟಾಬೇಸ್ ಒಂದ್ಸಲ ಚೇಂಜ್ಡ್ ಅಂತ ಡಿಸ್ಪ್ಲೇ ಮಾಡಿದ್ಮೇಲೆ ಸೊ ಇನಿಷಿಯಲಿ ಏನಾಗಿರುತ್ತೆ ಅಂತಂದರೆ ಆ ಡೇಟಾಬೇಸು ಖಾಲಿ ಇರುತ್ತೆ, ಅಂದರೆ ಎಂಟಿ ಇರುತ್ತೆ. ಸೊ ಇಟ್ ಕ್ಯಾನ್ ಬಿ ಚೆಕ್ಡ್ ಬೈ ಯೂಸಿಂಗ್ ದ ಶೋ ಟೇಬಲ್ಸ್. ಯಾವ ರೀತಿ ಅದನ್ನು ಚೆಕ್ ಮಾಡ್ಕೊಳ್ಳೋದಪ್ಪ ಅಂತಂದರೆ ಸೊ ಶೋ ಟೇಬಲ್ಸ್ ಅನ್ನೋ ಒಂದು ಕಮಾಂಡನ್ನು ಕೊಟ್ಟರೆ ಸೊ ಆ ಒಂದು ಡೇಟಾಬೇಸ್ನಲ್ಲಿ ಯಾವುದಾದ್ರೂ ಟೇಬಲ್ ಕ್ರಿಯೇಟ್ ಆಗಿದೆಯಾ ಅಥವಾ ಡಿಲೀಟ್ ಆಗಿದೆಯಾ ಅಥವಾ ಖಾಲಿ ಇದೆಯಾ ಇಲ್ಲ ಯಾವುದಾದ್ರೂ ಟೇಬಲ್ಸ್ ಇದೆಯಾ ಅನ್ನೋದನ್ನು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಶೋ ಕಮಾಂಡ್ ಇನ್ನೊಂದು ಜಸ್ಟ್ ಟು ಶೋ ದ ಟೇಬಲ್ಸ್, ಎಷ್ಟು ಟೇಬಲ್ಸ್ ಕ್ರಿಯೇಟ್ ಮಾಡಿದ್ದಾರೆ, ಸೊ ಯಾವ ರೀತಿ ಅಲ್ಲಿ ಡೇಟಾಬೇಸ್ಗಳಲ್ಲಿ ಖಾಲಿ ಇದೆಯಾ ಅಥವಾ ಫಿಲ್ ಆಗಿದೆಯಾ ಅನ್ನೋದನ್ನು ನಾವು ಕಾಣ್ಬೋದು. ಸೊ ಯಾವಾಗ ನಾವು ಟೇಬಲ್ನ ಕ್ರಿಯೇಟ್ ಮಾಡಿರೋದಿಲ್ವೋ ಸೊ ಅಲ್ಲಿ ನಮಗೆ ಎಂಟಿ ಸೆಟ್ ಅನ್ನೋದು ಒಂದು ಮೆಸೇಜ್ ಬರುತ್ತೆ. ಸೊ ನೆಕ್ಸ್ಟ್ ಕ್ರಿಯೇಟ್ ಟೇಬಲ್. ಸೊ ಇಲ್ಲಿ ಇದು ಕೂಡ ಎರಡನೇ ಸ್ಟೇಟ್ಮೆಂಟ್. ಇಲ್ಲಿ ನಾವು ಡೇಟಾಬೇಸನ್ನು ಕ್ರಿಯೇಟ್ ಮಾಡಿದ್ಮೇಲೆ ಟೇಬಲನ್ನು ಕ್ರಿಯೇಟ್ ಮಾಡೋಕ್ಕೆ ಹೋಗ್ತೀವಿ. ಸೊ ಟೇಬಲನ್ನು ಕ್ರಿಯೇಟ್ ಮಾಡುವ ಸಂದರ್ಭದಲ್ಲಿ ಈ ಒಂದು ಸಿಂಟ್ಯಾಕ್ಸ್ ನಾವು ಫಾಲೋ ಮಾಡಲೇಬೇಕು. ಸೊ ಕ್ರಿಯೇಟ್ ಟೇಬಲ್. ಸೊ ಅದಾದ ನಂತರ ಟೇಬಲ್ ನೇಮ್, ದೆನ್ ಓಪನ್ ಪ್ಯಾರಾಂಥಸಿಸ್ ಹಾಕಬೇಕು. ಸೊ ಆಟ್ರಿಬ್ಯೂಟ್ 1 ಅಂತ ಹೇಳಿದ್ರೆ ಸೊ ಕಾಲಮ್ ನಂಬರ್ 1 ಆ್ಯಂಡ್ ಡೇಟಾ ಟೈಪ್ ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಇಫ್ ದೇರ್ ಇಸ್ ಎನಿ ಕನ್ಸ್ಟೆಂಟ್ ಆರ್ ರೆಸ್ಟ್ರಿಕ್ಷನ್ ಇತ್ತು ಅಂತಂದರೆ ನಾವು ಅದಕ್ಕೆ ಕನ್ಸ್ಟೆಂಟ್ನ ಅಪ್ಲೈ ಮಾಡಬೇಕಾಗುತ್ತೆ. ಒಂದು ಆಟ್ರಿಬ್ಯೂಟನ್ನು ನಾವು ಕಂಪ್ಲೀಟಾಗಿ ಡಿಫೈನ್ ಮಾಡಿದ್ಮೇಲೆ ಅದನ್ನು ಕಾಮಾ ಸಪ್ರೇಟರ್ನ ಯೂಸ್ ಮಾಡಿ ಅದನ್ನು ಸಪ್ರೇಟ್ ಮಾಡಬೇಕಾಗುತ್ತೆ. ಸೊ ಲೈಕ್ ದಟ್ ವಿ ಕ್ಯಾನ್ ಎಂಟರ್ ಎನ್ ನಂಬರ್ ಆಫ್ ಆಟ್ರಿಬ್ಯೂಟ್ಸ್. ಸೊ ಎಷ್ಟು ಕಾಲಮ್ಸ್ ಬೇಕಾದರೂ ನಾವು ಟೇಬಲ್ನಲ್ಲಿ ಕ್ರಿಯೇಟ್ ಮಾಡ್ಬೋದು. ಸೊ ಅಲಾಂಗ್ ವಿತ್ ದ್ಯಾಟ್ ವಿ ಶುಡ್ ನೋ ಹೌ ಟು ಮೆನ್ಷನ್ ದ ಡೇಟಾ ಟೈಪ್. ಸೊ ಇಂಟೀಜರ್ ಬೇಕಾ, ಕ್ಯಾರೆಕ್ಟರ್ ಬೇಕಾ, ವ್ಯಾರ್ಕರ್ ಬೇಕಾ, ಡೇಟ್ ಫಾರ್ಮೆಟ್ ಬೇಕಾ, ಫ್ಲೋಟ್ ಡೇಟಾ ಟೈಪ್ ಬೇಕಾ, ಅದನ್ನೆಲ್ಲ ನಾವು ಡಿಫೈನ್ ಮಾಡಬೇಕಾಗುತ್ತೆ. ಮತ್ತು ಕನ್ಸ್ಟೆಂಟು ಅಷ್ಟೇ. ಸೊ ಇಂಟೀಜರ್ ಇದ್ದರೆ ಅಥವಾ ಪ್ರೈಮರಿ ಕೀ ಬೇಕು ಅಂದರೆ, ನಾಟ್ನಲ್ಲಿ ಬೇಕು ಅಂತಂದರೆ ಸೊ ಇದನ್ನೆಲ್ಲ ಕನ್ಸ್ಟೆಂಟ್ಗಳನ್ನ ಈ ರಿಕ್ವೈರ್ಮೆಂಟ್ಗೆ ಅನುಕೂಲಕ್ಕೆ ಸಂಬಂಧಪಟ್ಟಂತೆ ಅಥವಾ ಅವರ ಅನುಕೂಲಕ್ಕೆ ತಕ್ಕಂತೆ ನಾವು ಇದನ್ನು ಆ್ಯಡ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ ನಾವು ಎಷ್ಟು ಆಟ್ರಿಬ್ಯೂಟ್ಸ್ಗಳನ್ನು ಆ್ಯಡ್ ಮಾಡ್ತೀವೋ ಅದನ್ನು ನಾವು ಡಿಗ್ರಿ ಆಫ್ ದಟ್ ರಿಲೇಷನ್ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್ ಒಂದು ಟೇಬಲಲ್ಲಿ 4 ಕಾಲಮ್ಸ್ ಇದೆ ಅಥವಾ 4 ಆಟ್ರಿಬ್ಯೂಟ್ಸ್ ಇದೆ ಅಂತ ಹೇಳಿದ್ರೆ ಸೊ 4 ಈಸ್ ದ ಡಿಗ್ರಿ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಟೇಬಲ್ ಅಂತ ಹೇಳ್ತೀವಿ, ಅಥವಾ 4 ಡಿಗ್ರಿ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ರಿಲೇಷನ್ ಅಂತ ಹೇಳ್ತೀವಿ. ಸೊ ಸಪೋಸ್ 8 ಟೇಬಲ್ಸ್ ಏನಾರು ಇತ್ತು ಅಥವಾ 8 ಕಾಲಮ್ಸ್ ಇತ್ತು, 8 ಆಟ್ರಿಬ್ಯೂಟ್ಸ್ ಇತ್ತು ಅಂತಂದರೆ ಸೊ ವಿ ಕ್ಯಾನ್ ಸೇ 8 ಡಿಗ್ರೀಸ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ರಿಲೇಷನ್ ಅಥವಾ ಟೇಬಲ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ವಾಟ್ ಈಸ್ ಆಟ್ರಿಬ್ಯೂಟ್ ನೇಮ್? ಆಟ್ರಿಬ್ಯೂಟ್ ನೇಮ್ ಅಂದರೆ ಏನು? ಸೊ ಆಟ್ರಿಬ್ಯೂಟ್ ನೇಮ್ ಅಂದರೆ ನೇಮ್ ಆಫ್ ದ ಕಾಲಮ್, ಅಂದರೆ ಕಾಲಮ್ಗೆ ಇರ್ತಕ್ಕಂಥ ಒಂದು ಹೆಸರು. ಡೇಟಾ ಟೈಪ್ ಅಂದರೆ ಏನು? ಆ ಕಾಲಮ್ನಲ್ಲಿ ಇರ್ತಕ್ಕಂಥ ನೇಮ್ಗೆ ಯಾವ ಥರದ ಇನ್ಫಾರ್ಮೇಷನ್ ನಾವು ಸ್ಟೋರ್ ಮಾಡ್ತೀವಿ. ಸ್ಪೆಸಿಫೈ ದ ಟೈಪ್ ಆಫ್ ಡೇಟಾ. ಸೊ ಯಾವ ಥರದ ಡೇಟಾನ ನಾವು ಸ್ಟೋರ್ ಮಾಡ್ತೀವಿ, ಇಂಟೀಜರಾ, ಫ್ಲೋಟನ್ನು ಅನ್ನೋದನ್ನು ನಾವು ಡಿಫೈನ್ ಮಾಡ್ತಾ ಹೋಗ್ತೀವಿ. ಕನ್ಸ್ಟೆಂಟ್ ಅಂದರೆ ಏನು?